ಭಕ್ತನ ಕೊನೆಯ ಆಸೆ ಮತ್ತು ನದಿಯ ದಂಡೆ ಮೇಲೆ ನಡೆದ ಮಹಾಪವಾಡ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಕೊನೆಯ ಸಮಯದಲ್ಲಿ ತನ್ನ ಇಷ್ಟ ದೈವ ಅಥವಾ ಗುರುವಿನ ದರ್ಶನ ಪಡೆಯಬೇಕು ಎಂಬ ಆಸೆ ಇರುತ್ತದೆ. ಆದರೆ ಎಲ್ಲರಿಗೂ ಆ ಭಾಗ್ಯ ಸಿಗುವುದಿಲ್ಲ. ಆದರೆ ನೀಮ್ ಕರೋಲಿ ಬಾಬಾ ಅವರ ಭಕ್ತರ ವಿಷಯದಲ್ಲಿ ಇದು ಬೇರೆಯೇ ಆಗಿತ್ತು. ಬಾಬಾ ಅವರು ತಮ್ಮ ಭಕ್ತನ ಕೊನೆಯ ಆಸೆಯನ್ನು ಈಡೇರಿಸಲು ಮೃತ್ಯುವಿನ ನಿಯಮಗಳನ್ನೇ ಮೀರಿದ ನೈಜ ಘಟನೆ ಇಲ್ಲಿದೆ. ದೂರದ ಊರಿನಲ್ಲಿದ್ದ ಮುದುಕ ಮತ್ತು ಕೊನೆಯ ಆಸೆ. ಇದು ನಡೆದಿದ್ದು ಸುಮಾರು 1971ರ ಸಮಯದಲ್ಲಿ. ಬಿಹಾರದ ಒಂದು ಸಣ್ಣ ಹಳ್ಳಿಯಲ್ಲಿ ಶ್ಯಾಮ್ ಚರಣ್ ಎಂಬ 80 ವರ್ಷದ ವೃದ್ಧ ಭಕ್ತನೊಬ್ಬನಿದ್ದನು. ಆತ ಕಳೆದ 20 ವರ್ಷಗಳಿಂದ ಬಾಬಾ ಅವರ ಪರಮ ಭಕ್ತನಾಗಿದ್ದನು. ವಯೋಸಹಜ ಕಾಯಿಲೆಯಿಂದ ಆತ ಹಾಸಿಗೆ ಹಿಡಿದಿದ್ದನು ಮತ್ತು ತಾನು ಇನ್ನು ಕೆಲವು ದಿನಗಳು ಮಾತ್ರ ಬದುಕಿರುತ್ತೇನೆ ಎಂದು ಆತನಿಗೆ ಅರಿವಾಗಿತ್ತು. ಶ್ಯಾಮ್ ಚರಣ್ ಹಗಲು ರಾತ್ರಿ ಬಾಬಾ ಅವರ ಫೋಟೋವನ್ನು ನೋಡುತ್ತಾ, ಬಾಬಾ, ನನ್ನ ಪ್ರಾಣ ಹೋಗುವ ಮುನ್ನ ನನಗೆ ಒಮ್ಮೆಯಾದರೂ ನಿಮ್ಮ ದರ್ಶನ ನೀಡಿ, ನಿಮ್ಮ ಪಾದಗಳನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳಬೇಕು ಎಂಬುದು ನನ್ನ ಕೊನೆಯ ಆಸೆ ಎಂದು ಕಣ್ಣೀರಿಡುತ್ತಾ ಪ್ರಾರ್ಥಿಸುತ್ತಿದ್ದನು. ಆದರೆ ಆ ಸಮಯದಲ್ಲಿ ಬಾಬಾ ಅವರು 100 ಕಿಲೋಮೀಟರ್ ದೂರದ ಕೈಂಚಿ ಧಾಮ ಆಶ್ರಮದಲ್ಲಿದ್ದರು ಮತ್ತು ಶ್ಯಾಮ್ ಚರಣ್ಗೆ ಅಲ್ಲಿಗೆ ಪ್ರಯಾಣಿಸುವ ಶಕ್ತಿ ಇರಲಿಲ್ಲ. ಗಂಗಾ ನದಿಯ ತೀರ ಮತ್ತು ಸಂಬಂಧಿಕರ ಸಿದ್ಧತೆ. ಒಂದು ದಿನ ಬೆಳಗ್ಗೆ ಶ್ಯಾಮ್ ಚರಣ್ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟಿತು. ಆತನ ಉಸಿರಾಟ ನಿಲ್ಲುವ ಹಂತಕ್ಕೆ ಬಂದಾಗ ಹಳ್ಳಿಯ ಸಂಪ್ರದಾಯದಂತೆ ಆತನ ಸಂಬಂಧಿಕರು ಆತನನ್ನು ಗಂಗಾ ನದಿಯ ದಂಡೆಯ ಹತ್ತಿರ ಕರೆದುಕೊಂಡು ಬಂದರು. ಹಿಂದೂ ಧರ್ಮದಲ್ಲಿ ಪ್ರಾಣ ಹೋಗುವ ಮುನ್ನ ಪವಿತ್ರ ನದಿಯ ತೀರದಲ್ಲಿ ಮಲಗಿಸುವುದು ವಾಡಿಕೆ. ಶ್ಯಾಮ್ ಚರಣ್ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಆತನಿಗೆ ಮಾತನಾಡಲು ಶಕ್ತಿ ಇರಲಿಲ್ಲ. ಆದರೆ ಆತನ ಮನಸ್ಸು ಕೇವಲ ಬಾಬಾ ಬಾಬಾ ಎಂದು ಕೂಗುತ್ತಿತ್ತು. ಅಲ್ಲಿ ನೆರೆದಿದ್ದ ಹಳ್ಳಿಯ ಜನರೆಲ್ಲ ಆತ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊನೆ ಉಸಿರೆಳೆಯುತ್ತಾನೆ ಎಂದು ಭಾವಿಸಿ ಭಜನೆ ಮಾಡಲು ಶುರು ಮಾಡಿದರು. ನದಿಯ ದಂಡೆಗೆ ಬಂದ ಮಾಂತ್ರಿಕ ಸಾಧು. ಇದ್ದಕ್ಕಿದ್ದಂತೆ ನದಿಯ ದಂಡೆಯ ಆ ಕತ್ತಲ ಹಾದಿಯಿಂದ ಒಬ್ಬ ಸಾಧು ನಡೆದುಕೊಂಡು ಬರುವುದು ಅಲ್ಲಿನ ಜನರಿಗೆ ಕಾಣಿಸಿತು. ಆ ಸಾಧು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನೀಮ್ ಕರೋಲಿ ಬಾಬಾ. ಅವರು ತಮ್ಮ ಮೈ ಮೇಲೆ ಎಂದಿನಂತೆ ಆ ಸರಳವಾದ ಕಂಬಳಿಯನ್ನು ಹೊದ್ದುಕೊಂಡಿದ್ದರು. ಆ ನಿರ್ಜನ ಘಾಟ್ಗೆ ಬಾಬಾ ಇದ್ದಕ್ಕಿದ್ದಂತೆ ಹೇಗೆ ಬಂದರು ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಬಾಬಾ ನೇರವಾಗಿ ಬಂದು ಶ್ಯಾಮ್ ಚರಣ್ ಮಲಗಿದ್ದ ಜಾಗದ ಹತ್ತಿರ ಕುಳಿತುಕೊಂಡರು. ಶ್ಯಾಮ್ ಚರಣ್ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದಾಗ ತಾನು ಹಗಲು ರಾತ್ರಿ ಪ್ರಾರ್ಥಿಸುತ್ತಿದ್ದ ತನ್ನ ಗುರು ತನ್ನ ಕಣ್ಣೆದುರೇ ಕುಳಿತಿರುವುದನ್ನು ನೋಡಿ ಆತನ ಇಡೀ ದೇಹದಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಸಂಚಾರವಾಯಿತು. ಕೊನೆಯ ಆಸೆ ಮತ್ತು ಮಾಯವಾದ ರೂಪ. ಬಾಬಾ ಶ್ಯಾಮ್ ಚರಣ್ನ ತಲೆಯ ಮೇಲೆ ತಮ್ಮ ದಿವ್ಯ ಹಸ್ತವನ್ನು ಇಟ್ಟು, ಶ್ಯಾಮ್ ಚರಣ್, ನೀನು ನನ್ನನ್ನು ತುಂಬಾ ನೆನೆಸಿದೆ ಅಲ್ವಾ? ಇಗೋ ನೋಡು, ನಾನು ನಿನ್ನ ಕೊನೆಯ ಆಸೆಯನ್ನು ಪೂರೈಸಲು ಬಂದಿದ್ದೇನೆ ಎಂದು ಅತ್ಯಂತ ಕರುಣೆಯಿಂದ ನಕ್ಕರು. ಶ್ಯಾಮ್ ಚರಣ್ ತನ್ನ ನಡುಗುತ್ತಿದ್ದ ಕೈಗಳಿಂದ ಬಾಬಾ ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡನು. ಆತನ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯಿತು. ಬಾಬಾ ತಮ್ಮ ಕಂಬಳಿಯ ತುದಿಯಿಂದ ಶ್ಯಾಮ್ ಚರಣ್ನ ಮುಖವನ್ನು ಒರೆಸಿ, ಈಗ ನಿನ್ನ ಪಯಣ ಸುಖಕರವಾಗಿರಲಿ ಎಂದು ಆಶೀರ್ವದಿಸಿದರು. ಮರುಕ್ಷಣವೇ ಶ್ಯಾಮ್ ಚರಣ್ ಮುಖದಲ್ಲಿ ಒಂದು ದಿವ್ಯವಾದ ಶಾಂತಿ ಕಾಣಿಸಿಕೊಂಡಿತು ಮತ್ತು ಆತ ಬಾಬಾ ಅವರ ಪಾದಗಳ ಮೇಲೆಯೇ ತನ್ನ ಕೊನೆ ಉಸಿರೆಳೆದನು. ಅಲ್ಲಿ ನೆರೆದಿದ್ದ ಜನರೆಲ್ಲ ಅಳಲು ಶುರು ಮಾಡಿದರು. ಆದರೆ ಆಶ್ಚರ್ಯವೆಂದರೆ ಜನರು ಕಣ್ಣು ಒರೆಸಿಕೊಂಡು ನೋಡುವಷ್ಟರಲ್ಲಿ ಅಲ್ಲಿ ಕುಳಿತಿದ್ದ ಬಾಬಾ ಅವರು ಗಾಳಿಯಲ್ಲಿ ಮಾಯವಾಗಿದ್ದರು. ನದಿಯ ದಂಡೆಯ ಸುತ್ತಮುತ್ತ ಎಲ್ಲೂ ಅವರ ಗುರುತು ಇರಲಿಲ್ಲ. ಆಶ್ರಮದಿಂದ ಬಂದ ದೃಢೀಕರಣ. ಈ ಘಟನೆ ನಡೆದ ನಂತರ ಶ್ಯಾಮ್ ಚರಣ್ ಅವರ ಮಗ ತಂದೆಯ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿ ಬಾಬಾ ಅವರಿಗೆ ಧನ್ಯವಾದ ಹೇಳಲು ಕೈಂಚಿ ಧಾಮ ಆಶ್ರಮಕ್ಕೆ ಬಂದನು. ಆತ ಅಲ್ಲಿನ ಸೇವಕರಲ್ಲಿ ವಿಚಾರಿಸಿದಾಗ ಆತನಿಗೆ ಕಾಯಂ ಆಘಾತ ಕಾದಿತ್ತು. ಆಶ್ರಮದ ಮುಖ್ಯ ಸೇವಕರು ಹೇಳಿದರು, ಅದೇ ದಿನ ಬೆಳಗ್ಗೆ ಬಾಬಾ ಅವರು ತಮ್ಮ ಕೊಠಡಿಯಿಂದ ಹೊರಗೆ ಬಂದಿರಲಿಲ್ಲ. ಅವರು ಕೊಠಡಿಯ ಬಾಗಿಲನ್ನು ಮುಚ್ಚಿಕೊಂಡು ಸುಮಾರು 2 ಗಂಟೆಗಳ ಕಾಲ ಗಾಢ ಸಮಾಧಿ ಸ್ಥಿತಿಯಲ್ಲಿದ್ದರು. ಕೊಠಡಿಯಿಂದ ಹೊರಗೆ ಬಂದಾಗ ಬಾಬಾ ಅವರ ಕಣ್ಣುಗಳಲ್ಲಿ ನೀರಿತ್ತು ಮತ್ತು ಅವರು, ಇಂದು ನನ್ನ ಒಬ್ಬ ಹಳೆಯ ಭಕ್ತ ನನ್ನನ್ನು ಬಿಟ್ಟು ಹೋದ ಎಂದು ಬೇಸರದಿಂದ ಹೇಳಿದರು. ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಅರ್ಥವಾಯಿತು.
ಬಾಬಾ ಅವರು ಭೌತಿಕವಾಗಿ ಆಶ್ರಮದ ಕೊಠಡಿಯಲ್ಲೇ ಇದ್ದರೂ ತಮ್ಮ ದಿವ್ಯ ಶಕ್ತಿಯ ಮೂಲಕ 100 ಕಿಲೋಮೀಟರ್ ದೂರದ ನದಿಯ ದಂಡೆಗೆ ತಲುಪಿ ತಮ್ಮ ಭಕ್ತನ ಕೊನೆಯ ಆಸೆಯನ್ನು ಪೂರೈಸಿ ಆತನ ಆತ್ಮಕ್ಕೆ ಮುಕ್ತಿ ನೀಡಿದ್ದರು. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರು ಕೇವಲ ಬದುಕಿರುವಾಗ ಮಾತ್ರವಲ್ಲ, ಮರಣದ ಸಮಯದಲ್ಲೂ ತಮ್ಮ ಭಕ್ತರನ್ನು ಕೈಬಿಡುತ್ತಿರಲಿಲ್ಲ. ನಿಮ್ಮ ಭಕ್ತಿ ನಿಜವಾಗಿದ್ದರೆ ಸಾಕ್ಷಾತ್ ಮೃತ್ಯುವು ನಿಮ್ಮ ಗುರುವಿನ ದರ್ಶನವನ್ನು ತಡೆಯಲು ಸಾಧ್ಯವಿಲ್ಲ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಜೈ ಮಹಾರಾಜ್ ಜಿ.